ಇಲ್ಲಿ ಜನವರಿ ಮತ್ತು ಫೆಬ್ರವರಿ ಒಳಗಡೆನೆ ರೀ TET ಅಂತ ಕರಿಬೋದು ಅಂತ ಹೇಳ್ಬಿಟ್ಟು 2025 TET ಕರಿತಾರೆ ಅಂತ ತಿಳ್ಕೊಂಡ್ಬಿಟ್ಟು 2024 TET ಸಿಲೆಬಸ್ ಇಟ್ಕೊಂಡು ಓದಿದ್ರಿ ಅಂತಂದ್ರೆ ಮತ್ನು ಕೂಡ 2025 TET ಹಳ್ಳ ಹಿಡಿತಂದಂಗ. ಯಾಕಂದ್ರೆ ಇಲ್ಲಿ ಬದಲಾವಣೆ ಆಗಿ ಬರ್ತಕ್ಕಂಥ ಚಾನ್ಸಸ್ ಅದ. ಹಾಗಾದ್ರೆ ಏನೇನು ಬದಲಾವಣೆಗಳಂತ ಹೇಳ್ಬಿಟ್ಟು ಇದು 2024 TET ಅನ್ನೋದು ಸಿಲೆಬಸ್ ಇದ್ದಿದ್ದ, ಬಟ್ ಏನೇನೆಲ್ಲ ಬದಲಾವಣೆ ಆಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಓದ್ಬೇಕಾಗಿದ್ದು ಏನಂತಂದ್ರೆ ಆಧಾರಗಳ ಪಾಠನೇ ರೀ. ಬಟ್ ಅದರಲ್ಲಿ ಬಂದ್ವಿ ಅಂತಂದ್ರೆ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರದ ಮಹತ್ವ, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳ ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಚರಿತ್ರೆಯಲ್ಲಿ ಪುನರ್ರಚನೆಯಲ್ಲಿ ಆಧಾರಗಳ ಪಾತ್ರ. ಇದ್ರ ಜೊತೆಗೇನೆ ರೀ ಪ್ರಾಕ್ತನ ಆಧಾರಗಳೇನಂತ ಅದಲ್ಲ ನಾ ಇದೇ ಹೇಳಿಗೆತ್ತಿದ್ದು ಏನೇನೆಲ್ಲ ವ್ಯತ್ಯಾಸ ಆಗಿ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ಅದ ಅಂತ ಹೇಳ್ಬಿಟ್ಟು ಸಿಲೆಬಸ್ ನಲ್ಲಿ ಬದಲಾವಣೆ ಏನೇನು ಆಗ್ತದ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾಕ್ತನ ಆಧಾರಗಳ ಬಗ್ಗೆ ಸ್ವಲ್ಪ ಇಂದ ಮತ್ತೆ ಡೀಟೇಲ್ ಆಗಿ ಓದ್ಕೋಬೇಕಾಗಿದ್ದು ನಾವು. ಯಾಕಂದ್ರೆ ಇಲ್ಲಿ ಪ್ರಾಕ್ತನ ಆಧಾರಗಳ ಬಗ್ಗೆ ಮತ್ತೆ ಜಾಸ್ತಿ ಕೊಟ್ಟಿದ್ದ, ಹಾಗಾಗಿ ಇದ್ರ ಬಗ್ಗೆ ಏನದ ಅಂತಂದ್ರೆ ಇದ್ರ ಮೇಲ್ಗಡೆ ಪ್ರಶ್ನೆಗಳು ಬಂದ್ರೆ ಬರ್ಬೋದು. ಹಾಗಾಗಿ ಪ್ರಾಕ್ತನ ಆಧಾರಗಳ ಬಗ್ಗೆ ಜಾಸ್ತಿ ಓದ್ರಿ, ಅದು ಒಂದಾಯ್ತು. ಅದಾದ ನಂತರ ನೆಕ್ಸ್ಟ್ ಭಾರತ ವರ್ಷದ ಬಗ್ಗೆ ರೀ ಮತ್ತೆ ಇನ್ನೊಂದು ಇದಕ್ಕೆ ಬುಕ್ಸ್ಗಳು ಯಾವ್ಯಾವ ಓದ್ಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತೀನಂತ್ರಿ. ಇಲ್ಲಿ ಏನೇನೆಲ್ಲ ಚೇಂಜಸ್ ಆಗಿ ಬರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಭಾರತ ವರ್ಷ ಬಂದ್ವಿ ಅಂತಂದ್ರ ಇಲ್ಲಿನೂ ಕೂಡ ಸೇಮ್ ರೀ ಭಾರತ ಭೌಗೋಳಿಕ ಲಕ್ಷಣಗಳು ಇವುಗಳ ಜೊತೆಗೇನೆ ರೀ ಅದಾದ ನಂತರ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ. ನೋಡ್ರಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದ್ರದ ಬಗ್ಗೆ ಸ್ವಲ್ಪ ನಾವು ಮತ್ತೆ ಜಾಸ್ತಿ ಓದ್ಬೇಕಾಗಿದೆ. ಈಗ ಆಲ್ರೆಡಿ ಯಾರಾದ್ರೂ ಓದಿದ್ರು ಅಂದ್ರೆ ಓಕೆ, ಮತ್ತೆ ಏನ್ ಮಾಡ್ರಿ ಅಂತಂದ್ರೆ ಇದು ಇತಿಹಾಸದ ಪರಿಚಯ ಜೊತೆಗ್ರಿ ಆರಂಭಿಕ ಸಮಾಜ ಆಲ್ರೆಡಿ ನಾನು ಒಂದು ಕ್ಲಾಸ್ ಮಾಡ್ನು ಕೂಡ ಹಾಕಿದ್ದ ರೀ, ಅದರಲ್ಲೂ ಕೂಡ ನೋಡ್ಬೋದು. ಅಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದನ್ನೇನದ ಹೆಚ್ಚು ಓದ್ಬೇಕಾಗಿದ್ದು, ಅದು ಒಂದಾಯ್ತು. ಅದಾದ ನಂತರ ಇವಾಗ್ರಿ ಪ್ರಾಚೀನ ನಾಗರಿಕತೆಗಳು ಎಲ್ಲಿ ಬಂದ್ವಿ ಅಂತಂದ್ರೆ ಸಿಂಧು ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಅದಾದ ನಂತರ ರೀ ಗ್ರೀಕ್, ಚೀನಾ, ಅಮೇರಿಕ ಇದು ಎಲ್ಲಾನು ಕೂಡ ರೀ ಅದಂತೂ ಅಲ್ಲಿ ಏನದ ನಾಗರಿಕತೆಗಳ ಬಗ್ಗೆ ಆಲ್ರೆಡಿ ಓದಿದ್ರಿ ಅಂತಾರ ಅಲ್ಲಿ ಏನು ಅಷ್ಟು ವ್ಯತ್ಯಾಸ ಆಗಿ ಬರಂಗಿಲ್ಲ. ಅದಾದ ನಂತರ ಸನಾತನ ಧರ್ಮ. ನೋಡ್ರಿ ಇಲ್ಲಿ ಬಂದ್ವಿ ಅಂತಂದ್ರ ಇದ್ರದ ಬಲ್ಲಿ ಕೆಲವೊಂದು ಏನದಂತಾರ ಹೊಸ ಹೊಸ ವಿಷಯಗಳು ಈ ಪಾಠದಲ್ಲಿ ಸೇರ್ಪಡೆ ಮಾಡಿದ್ದ, ಅದನ್ನ ಒಂದ್ ಸ್ವಲ್ಪ ಇಂದ ಲಕ್ಷ್ಯ ಕೊಟ್ಟು ಹೋದ್ರಿ ಇಷ್ಟಕ್ಕಿಷ್ಟು ಸನಾತನ ಧರ್ಮದ ಪಾಠದ ಬಗ್ಗೆ ರೀ. ಸಿಲೆಬಸ್ನು ಕೂಡ ರೀ ಬಹಳಷ್ಟು ಜನ ಹತ್ರ ಈಗ ಇದ್ದಿತ್ತು ಅಂದ್ರೆ ಓಕೆ, ಇದ್ದಿದ್ದಿಲ್ಲ ಅಂದ್ರೂ ಕೂಡ ರೀ ಇವಾಗ್ಲಾದ್ರೂ ಇದ್ರದ ಬಗ್ಗೆ ಏನದ ಅಂತಂದ್ರ ನೋಟ್ ಮಾಡ್ಕೊಂಡ್ ಬಿಟ್ಟು ಓದ್ರಿ. ಅದಾದ ನಂತರ ಜೈನ ಮತ್ತು ಬೌದ್ಧ ಧರ್ಮಗಳು ಇದು ನೋಡ್ರಿ ಇಲ್ಲಿನೂ ಕೂಡ ಸ್ವಲ್ಪ ಬದಲಾವಣೆ ಆಗಿದ್ದ. ಏನೇನಂತೇಳಿ ನೋಡ್ರಿ ಇಲ್ಲಿ ಜೈನ ಮತ ಮತ್ತೆ ಇದು ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳು, ಅದಾದ ನಂತರ ವರ್ಧಮಾನ ಮಹಾವೀರ, ಗೌತಮ ಬುದ್ಧ, ಅದಾದ ನಂತರ ಅವ್ರ ಬೋಧನೆಗಳು, ತತ್ವಗಳು, ಪಂಥಗಳು, ಅನುಯಾಯಿಗಳು. ಅದಾದ ನಂತರ ಇಲ್ಲಿ ಏನದಂತಂದ್ರ ಸ್ವಲ್ಪ ಏನದ ರೀ ಧರ್ಮದ ಹಿನ್ನೆಲೆ ಕೊಟ್ಟಿದ್ದ, ಅಷ್ಟೇನು ಇದಿಲ್ಲ ಅನಿಸ್ತದ. ಬಟ್ ರೀ ಇದನ್ನು ಕೂಡ ಒಂದ್ ಟೈಮ್ ನೋಡ್ರಿ ಧರ್ಮದ ಹಿನ್ನೆಲೆ ಬಗ್ಗೆ ಅಲ್ಲಿ ಸ್ವಲ್ಪ ಪೀಠಿಗೆ ಟೈಪ್ ನಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಕೂಡ ಒಂದ್ ಸರ್ತಿ ನೋಡ್ಕೊಂಡ್ ಬಿಡ್ರಿ. ಅದಾದ ನಂತರ ಇಲ್ಲಿ ಅಲೆಕ್ಸಾಂಡ್ರ ಮತ್ತೆ ಪೌರವರ ಕದನ ಇದ್ರ ಬಗ್ಗೆನೂ ಕೂಡ ಆಲ್ರೆಡಿ ಕೆಲವೊಂದು TET ಅಂದ ಪ್ರಶ್ನೆಗಳು ಬಂದಿದ್ದ, ಅದನ್ನು ಕೂಡ ಓದ್ರಿ. ಅದಾದ ನಂತರ ಇಲ್ಲಿ ಭಾರತ ನಮ್ಮ ಹೆಮ್ಮೆ ಇದನ್ನು ಕೂಡ ರೀ ಆಸ್ ಇಟ್ ಇಸ್ ಸೇಮ್ ಇದರಲ್ಲಿ ಸ್ವಲ್ಪ ಏನಲ್ದು ಮ್ಯಾಪ್ ಅವುಗಳ ಬಗ್ಗೆನೂ ಕೂಡ ಸ್ವಲ್ಪ ಇನ್ನೊಂದು ಟೈಮ್ ನೋಡ್ಕೊಡ್ರಿ, ಯಾಕಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕಿಸ್ರ ಕೊಟ್ಟಿದ್ದ. ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಅದಾದ ನಂತರ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ, ಅದಾದ ನಂತರ ಸರ್ವಕಾಲಿಕ ಭಾರತೀಯ ಮೌಲ್ಯಗಳು. ಇನ್ನ ಇಲ್ಲೇನು ಕೂಡ ಅಲ್ಪ ಜಾಸ್ತಿ ವ್ಯತ್ಯಾಸ ಆಗಿಲ್ಲ, ಬಟ್ ಇದಿಷ್ಟು ಓದ್ಕೊಂಡ್ರೆ ಅಂದ್ರೆ ಸಾಕು. ಅದಾದ ನಂತರ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದು ನೋಡ್ರಿ ಮೇನ್ ಇರ್ತಕ್ಕಂಥದ್ದು. ಇಲ್ಲಿ ಏನೇನೆಲ್ಲ ಹೊಸ ವಿಷಯಗಳದವ ಇಷ್ಟಕ್ಕಿಷ್ಟು ಮತ್ತೆ ಸೇರ್ಪಡೆ ಮಾಡಿದ್ದ ನೋಡ್ರಿ ಇದ್ರೊಳಗಡೆ ರೀ ಇಲ್ಲಿ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಬೇಕಾಗಿದ್ದು ನಾವು. ಕರ್ನಾಟಕದ ಮೇಲ್ಗಡೆ ಇಲ್ಲಿ ಪ್ರಶ್ನೆಗಳು ಬಂದ್ರೆ ಬರ್ಬೋದು, ಆಲ್ರೆಡಿ ಕೇಳಿದದ ಬೇರೆ ಬೇರೆ ಎಕ್ಸಾಂಪಲ್ ಕೂಡ ಇದ್ರ ಮೇಲಿಂದ ಬಂದಿದ್ದ, ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ರಿ. ಇಲ್ಲಿ ಆಡಳಿತದ ವಿಭಾಗಗಳಾಗಿರ್ಬೋದು, ಚಾರಿತ್ರಿಕ ಹಿನ್ನೆಲೆ, ಪ್ರಾಕೃತಿಕ ಸಂಪನ್ಮೂಲಗಳು, ಅದಾದ ನಂತರ ಕೃಷಿ, ಉದ್ದಿಮೆ, ಕಲೆ, ಸಾಹಿತ್ಯ, ಜಾನಪದ, ನಾಟಕ, ಸಂಗೀತ, ನೃತ್ಯಗಳು, ಶಿಕ್ಷಣದಲ್ಲಾಗಿರ್ಬೋದು, ಅದಾದ ನಂತರ ಆರೋಗ್ಯ, ಸಂಸ್ಕೃತಿ, ಸಂಪತ್ತು, ಸ್ವಾತಂತ್ರ್ಯ ಹೋರಾಟಗಾರರು. ಟೋಟಲಿ ಇಷ್ಟೇ ಏನದ ಕೆಲವೊಂದು ಹೊಸ ಅಂಶಗಳು ಸೇರ್ಪಡೆ ಮೂಲಕ ಅಲ್ಲಿ ಬದಲಾವಣೆಗಳು ಬಂದಿದ್ದ, ಅದನ್ನ ಕರೆಕ್ಟ್ ಆಗಿ ಓದ್ಕೊಳ್ಬೇಕಾಗಿದ್ದು. ಅದಾದ ನಂತರ ಇನ್ನು ಗುಪ್ತರು ಮತ್ತು ವರ್ಧನರು ಇಲ್ಲಿ ಅದನ್ನು ಕೂಡ ಮೊದಲೇನಿತ್ತು ಅದನ್ನೇ ನಾವಿಂದ ಕರೆಕ್ಟ್ ಆಗಿ ಅದಿಷ್ಟು ಓದ್ಕೊಂಡ್ರೆ ಸಾಕು, ಅಲ್ಲೇನು ಅಷ್ಟು ಬದಲಾವಣೆ ಆಗಿ ಬಂದಿಲ್ಲ. ಅದಾದ ನಂತರ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇಲ್ಲಿ ಹೊಸದಾಗಿ ಏನ್ ಬಂದಿದ್ದ ಅಂತ ನೋಡಿದ್ವಿ ಅಂತಂದ್ರ ಬಸವೇಶ್ವರರ ಬಗ್ಗೆ ಸ್ವಲ್ಪ ಇಲ್ಲಿ ಏನದಂತಂದ್ರ ಚೇಂಜಸ್, ಅವ್ರ ಹೆಸರುಗಳನ್ನ ಚೇಂಜಸ್ ಮಾಡಿ ಕೊಟ್ಟಿದ್ದ ಕೆಲವೊಂದು, ಅವ್ರಿಗೆ ಏನೇನಂತೇಳಿ ಕರಿತಾ ಇದ್ರ ಅಂತ ಹೇಳ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗಿದ್ದು. ಇಲ್ಲಿ ಕಲ್ಯಾಣದ ಚಾಲುಕ್ಯರು, ಅದ ನಂತರ ಮಾನ್ಯಕೇಟದ ರಾಷ್ಟ್ರಕೂಟರು ಇವೆರಡು ಪಾಠಗಳ ಬಗ್ಗೆನೂ ಕೂಡ ರೀ. ಇನ್ನು ಉಳಿದಿವಂತನೂ ಕೂಡ ಆಲ್ರೆಡಿ ದಕ್ಷಿಣ ಭಾರತ ಪ್ರಾಚೀನ ರಾಜವಂಶಗಳ ಬಗ್ಗೆ ಹಲವಾರು ಬುಕ್ಗಳಲ್ಲಿ ಅದಾವ, ಬಟ್ ನಮಗ ಮೇನ್ ಇಂಪಾರ್ಟೆಂಟ್ ಬಂದಿ ಅಂದ್ರೆ ಮಾನ್ಯಕೇಟದ ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣದ ಚಾಲುಕ್ಯರು. ಕೆಲವೊಂದು ಏನೇನು ಚೇಂಜಸ್ ಆಗಿದ್ದದೋ ಅವುಗಳನ್ನ ನಾವು ಮತ್ತೆ ಜಾಸ್ತಿ ಓದ್ಕೊಂಡ್ವಿ ಅಂದ್ರೆ ಅದ್ರ ಮೇಲ್ಗಡೆ ಪ್ರಶ್ನೆಗಳನ್ನ ಬರ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ನು ಕೂಡ ಅಹೋಮ್ ಆಗಿರ್ಬೋದು, ಕಾರ್ಕೋಟ್ ಸಾಮ್ರಾಜ್ಯ ಆಗಿರ್ಬೋದು ಹೊಸದಾಗಿ ಸೇರ್ಪಡೆ ಮಾಡಿದ್ದು, ಹಾಗಾಗಿ ಅದ್ರ ಮೇಲ್ಗಡೆನೂ ಕೂಡ 2 ರಿಂದ 3 ಪ್ರಶ್ನೆಗಳು ಬಂದು,
ಹಾಗಾಗಿ ಇಲ್ಲೂ ಕೂಡ ಏನದಂತಂದ್ರೆ ಏನೇನೆಲ್ಲ ಬದಲಾವಣೆ ಆಗಿ ಬರ್ತದ ನಾವು ಅದನ್ನೇ ಜಾಸ್ತಿ ಓದಬೇಕಾಗಿದ್ದು. ಅದಾದ ನಂತರ ಉತ್ತರ ಭಾರತದ ಕೆಲವು ರಾಜವಂಶಗಳು ನೋಡ್ರಿ, ಇದನ್ನು ಕೂಡ ರೀ ಅಹೋಮ್ ರಾಜವಂಶ ಹೇಳಿದ್ವಲ್ಲ, ಅಹೋಮ್ ಆಗಿರ್ಬೋದು, ಕಾರ್ಕೋಟ್ ಆಗಿರ್ಬೋದು, ಅವುಗಳ ಬಗ್ಗೆನೂ ಕೂಡ ಸ್ವಲ್ಪ ಸರಿಯಾಗಿ ಓದ್ಕೊಡ್ರಿ. ಅದಾದ ನಂತರ ಅರಬರು, ಟರ್ಕರು ಮತ್ತು ಅಫ್ಘಾನರ ದಾಳಿಗಳು, ಇಲ್ಲಿ ಅವಂತೂ ಆಸ್ ಇಟ್ ಇಸ್ ಮೊದಲೇನಿತ್ತು ಅದೇ ರೀತಿ ಓದ್ಕೊಳ್ಬೇಕಾಗಿದ್ದು. ಅದಾದ ನಂತರ 6ರಿಂದ 14ನೇ ಶತಮಾನದ ಭಾರತ, ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದ ರಜಪೂತ ಮನೆತಗಳು ಮತ್ತು ಹಾಗೂ ಕೊಡುಗೆಗಳು, ಕಾಶ್ಮೀರದ ಕಾರ್ಕೋಟ್ ಸಾಮ್ರಾಜ್ಯ, ಅಫ್ಘಾನ್ ದಾಳಿಕೋರರು, ದೆಹಲಿ ಸುಲ್ತಾನರ ಸಂತತಿಗಳು, ಆಮೇಲೆ ಸುಲ್ತಾನರು ಮತ್ತು ಅವರ ಸಾಧನೆಗಳು, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ. ಅದಾದ ನಂತರ ಇನ್ನು ಭಾರತದ ಮತ ಪ್ರವರ್ತಕರು, ಇದ್ರೊಳಗಡೆ ಓದ್ಕೊಳ್ಬೇಕಾಗಿದ್ದು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು. ಆಲ್ರೆಡಿ ಅಲ್ಲಿ ಹೇಳಿದ್ವಲ್ರಿ, ಸ್ವಲ್ಪ ಏನಂತ ಬಸವೇಶ್ವರವ್ರಿಗೆ ಅಲ್ಲಿ ಹೆಸರಲ್ಲಿಂದ ಮತ್ತು ಬೇರೆ ಬೇರೆ ಬಿರುದುಗಳಿಂದ ಕೂಡ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು ಆ ರೀತಿ ಅದನ್ನು ಕೂಡ ಕೇಳಿದ್ರೆ ಕೇಳ್ಬೋದು. ಇಲ್ಲಿ ಅವರ ಜೀವನ ಮತ್ತು ಕೊಡುಗೆಗಳು ಇವನು ಕೂಡ ಇದ್ರ ಮೇಲ್ಗಡೆ ಕೂಡ ಬಹಳ ಸರ್ತಿ ಪ್ರಶ್ನೆಗಳು ಬಂದಿದ್ದ ನೋಡ್ರಿ. ಬಟ್ ಕನ್ಫ್ಯೂಸ್ ಮಾಡ್ತಾ ಇರ್ತದ ಯಾರ್ಯಾರು ಯಾವ್ಯಾವ ಸಿದ್ಧಾಂತಗಳನ್ನ ಮಂಡಿಸಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ, ಇದ್ರ ಬಗ್ಗೆನೂ ಕೂಡ ಆಸ್ ಇಟ್ ಈಸ್ ಮೊದಲು ಏನದ ಅದೇ ಟೈಪ್ನಲ್ಲಿ ಕೂಡ ಅಲ್ಲೇನ ಜಾಸ್ತಿ ಬದಲಾವಣೆ ಆಗಿದ್ದಿಲ್ಲ, ಅದನ್ನು ಕೂಡ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಓದ್ಕೊಳ್ಬೋದು. ಅದಾದ ನಂತರ ಇನ್ ನೆಕ್ಸ್ಟ್ ನೋಡ್ರಿ ಅಹೋಮ್ ರಾಜ್ಯ ಮನೆತನ, ಅಲ್ಲಿ ಕಾರ್ಕೋಟ ಮತ್ತೆ ಅಹೋಮ್ ಇತ್ತಲ್ಲ ಅದೇ ಸೇಮ್ ರೀ. ಇಲ್ಲಿ ಸ್ವಲ್ಪ ಮತ್ತೆ ಬದಲಾವಣೆಗಳಾಗಿ ಬಂದಿದ್ದಿತ್ತಂದ್ರ ಇದನ್ನು ಕೂಡ ಇಂಪಾರ್ಟೆಂಟ್ ರೀ, ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ಇನ್ನು ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ, ಇಲ್ಲಿ ದಕ್ಷಿಣ ಭಾರತದ ಭಕ್ತಿ ಪರಂಪರೆ, ಉತ್ತರ ಭಾರತದ ಭಕ್ತಿ ಪರಂಪರೆ, ಅದಾದ ನಂತರ ಪ್ರಮುಖ ಪ್ರತಿಪಾದಕರು ಹಾಗೂ ಅವರ ಬೋಧನೆಗಳು, ಕೊಡುಗೆಗಳು, ಆಮೇಲೆ ಭಕ್ತಿ ಪಂಥದ ಪರಿಣಾಮಗಳು, ಅದಾದ ನಂತರ ಪ್ರಮುಖ ಸೂಫಿಗಳು ಹಾಗೂ ಅವರ ಕೊಡುಗೆಗಳು. ಅದಾದ ನಂತರ ರೀ ಇಲ್ಲಿ ಚಿಸ್ತಿ ಪಂಥ, ಮತ್ತೆ ರಮಾನಂದ, ಕಬೀರ, ಚೈತನ್ಯ, ಗುರುನಾನಕ್, ಮೀರಾಬಾಯಿ, ಮತ್ತೆ ಶ್ರೀಮಂತ ಶಂಕರ ದೇವ ಹಾಗೂ ಮಾಧವ ದೇವ್, ಇವ್ರ ಬಗ್ಗೆನೂ ಕೂಡ ಓದ್ಕೊಡ್ರಿ. ಇತ್ತೀಚೆಗೆ ಏನ್ ಮಾಡ್ರಿ ಅಂತಂದ್ರೆ ಶ್ರೀಮಂತ ಶಂಕರ ದೇವರ ಬಗ್ಗೆನೂ ಕೂಡ ಪ್ರಶ್ನೆಗಳು ಕೇಳಿದ್ದ ನೋಡ್ರಿ TET ಒಳಗಡೆ. ಅದಾದ ನಂತರ ಇನ್ನ ಕನಕದಾಸರು, ಪುರಂದರದಾಸರು, ಆಮೇಲೆ ಸಂತ ಶಿಶ್ನಾಳ ಶರೀಫರು. ಇಲ್ಲಿ ಇಷ್ಟು ದಿನ ಇದ್ರ ಬಗ್ಗೆನೂ ಕೂಡ ಇಲ್ಲಿ ಏನು ಸಿಲೆಬಸ್ ನಲ್ಲಿ ಇತ್ತು ಅದಿಷ್ಟು ಓದ್ಕೊಂಡಿದ್ರು ಅಂತಂದ್ರ ಇವಾಗ್ರಿ ಮತ್ತೇನ್ ಮಾಡ್ರಿ ಅಂತಂದ್ರ ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಆಮೇಲೆ ಸಂತ ಶಿಶ್ನಾಳ ಶರೀಫರು, ಇವ್ರ ಬಗ್ಗೆನೂ ಕೂಡ ರೀ ಇಷ್ಟು ಏನದಂತಂದ್ರ ಮತ್ತೆ ಯಾಕಂದ್ರೆ ಇದು ಹೊಸದಾಗಿ ಮತ್ತೆ ಸೇರ್ಪಡೆ ಮಾಡಿದ್ದಿದ್ದ, ಹಾಗಾಗಿ ಇದ್ರ ಮೇಲ್ಗಡೆ ಪ್ರಶ್ನೆಗಳು ಬಂತಂದ್ರ ನೀವಂತ್ರಿ ಆಲ್ರೆಡಿ ನಾನು ಓದಿದ್ದ ಇದು ಎಲ್ಲಿಂದ ಬಂತೇನಂತ ಹೇಳ್ಬಿಟ್ಟು, ಹಾಗಾಗಿ ಇದನ್ನ ಸ್ವಲ್ಪ ಜಾಸ್ತಿ ಓದ್ಕೊಳ್ರಿ. ಕನಕದಾಸರು, ಪುರಂದರದಾಸರು, ಅದಾದ ನಂತರ ಸಂತ ಶಿಶ್ನಾಳ ಶರೀಫರು, ಅವ್ರ ಬಗ್ಗೆನೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಕೊಳ್ರಿ. ಅದಾದ ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದು ಪೋರ್ಚುಗೀಸರು, ಡಚ್ರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಆಮೇಲೆ ಕರ್ನಾಟಕ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸರ್ ಕದನ, ಅದರ ಕಾರಣಗಳು, ಪರಿಣಾಮಗಳು, ಆಮೇಲೆ ದ್ವಿಸರ್ಕಾರ ಪದ್ಧತಿ, ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನ ಬರ್ಬೋದು. ಇಲ್ಲೇನು ಅಷ್ಟು ವ್ಯತ್ಯಾಸ ಆಗಿಲ್ಲ, ಮೊದಲೇನಿತ್ತು ಅದೇ ಟೈಪ್ನಲ್ಲಿ ಇದ್ದಿದ್ದಾರೆ, ಅದನ್ನ ಓದ್ಕೊಟ್ರಿ. ಬಟ್ ಇಂಪಾರ್ಟೆಂಟ್ ಇಲ್ಲಿ 18ನೇ ಶತಮಾನದ ಭಾರತ, ಮರಾಠರ ಪ್ರಾಬಲ್ಯ, ಕರ್ನಾಟಕ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತದ ಆರಂಭ, ಪ್ಲಾಸಿ ಕದನ, ಆಲ್ರೆಡಿ ಈ ಪಾಠದೊಳಗಡೆ ಓದ್ರಿ ಅಂತಂದ್ರೆ ಇದನ್ನು ಕೂಡ ಕವರ್ ಆಗ್ತದೆ ನೋಡ್ರಿ. ಅದಾದ ನಂತರ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇಲ್ಲಿ ನಾಗರಿಕ ಸೇವೆ, ಸೈನ್ಯ ಆಡಳಿತ, ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಸ್ವಲ್ಪ ಏನದ ಇದು ಇಂಪಾರ್ಟೆಂಟ್ ಪಾಠ ರೀ. ನೀವು ಪಾಠ ಓದ್ರಿ ಅಂದ್ರೆ ಅವಾಗ ಗೊತ್ತಾಗ್ತದೆ ನಿಮಗೆ ಅದು ಯಾವ ಟೈಪ್ನಲ್ಲಿ ಅದ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಕಂತಂದ್ರೆ ಇದ್ರ ಮೇಲ್ಗಡೆ ಕೆಲವೊಂದು ಪ್ರಶ್ನೆಗಳು ಬಂತಂದ್ರೆ ಬಹಳಷ್ಟು ಜನ ಮಿಸ್ ಮಾಡೋದು ಅಲ್ಲೇ ರೀ. ಅದಾದ ನಂತರ ಭೂಕಂದಾಯ ನೀತಿಗಳು, ವ್ಯಾಪಾರ ಹಾಗೂ ವಾಣಿಜ್ಯ, ಅದಾದ ನಂತರ ಭಾರತ ಸಂವಿಧಾನಾತ್ಮಕ ಬೆಳವಣಿಗೆ, ನೇರವಾದ ವಿವಿಧ ಕಾಯ್ದೆಗಳು ನೋಡ್ರಿ. ಭಾರತ ಸಂವಿಧಾನದ ರಚನೆ ಆಗ್ಲಿಕ್ಕೆ ಕೆಲವೊಂದು ಏನದಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕಾಯ್ದೆಗಳು ಬೆಳವಣಿಗೆಗೆ ಕಾರಣನೂ ಕೂಡ ಆಗ್ತಾವ. ಅವುಗಳ ಮೇಲ್ಗಡೆ ಹಲವಾರು ರೀತಿ ಪ್ರಶ್ನೆಗಳು ಆಲ್ರೆಡಿ ಬಂದಿದ್ದವ್ರಿ, ಯಾಕಂದ್ರೆ ಅಲ್ಲಿ ಕೆಲವೊಂದು ಕಾಯ್ದೆಗಳು ಕೊಟ್ಟಿದ್ದದ. ಆ ಕಾಯ್ದೆಗಳಲ್ಲಿ ಯಾವುದು ಕೆಲವೊಂದು ಪಾಯಿಂಟ್ಸ್ಗಳನ್ನ ಇದು ಮಾಡ್ಕಿಸಂದ್ರೆ ಕೊಟ್ಬಿಡ್ತಾನೆ 4-5, ಅವಾಗ ಅಲ್ಲೇ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಹಾಗಾಗಿ ಅದನ್ನ ಕರೆಕ್ಟಾಗಿ ಓದ್ಕೊಳ್ರಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಆಂಗ್ಲೋ ಮರಾಠ ಯುದ್ಧಗಳು, ಅದಾದ ನಂತರ ಆಂಗ್ಲೋ ಸಿಕ್ಕ, ಆಂಗ್ಲೋ ಮೈಸೂರು, ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಲಾರ್ಡ್ ಡಾಲ್ಹೌಸಿ ಬಗೆರಿ, ಅದಾದ ನಂತರ ಮೈಸೂರು ಮತ್ತು ಇತರ ಸಂಸ್ಥಾನಗಳು ನೋಡ್ರಿ. ಇದನ್ನ ಇಲ್ಲಿ ಓದ್ಕೊಳ್ಬೇಕಾಗಿದ್ದು ಮತ್ತೆ ಹೆಚ್ಚಿಗೆ ಇಲ್ಲಿ ಸೇರ್ಪಡೆ ಮಾಡಿದ್ದ ನೋಡ್ರಿ. ಇಲ್ಲಿ ಮೈಸೂರು ಒಡೆಯರು ಮತ್ತು ಅವರ ಕೊಡುಗೆಗಳು, ಕೆಳದಿ, ಚಿತ್ರದುರ್ಗ, ಯಲಹಂಕ, ಕೊಡಗು, ಕಿತ್ತೂರು, ಆಮೇಲೆ ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ, ಅದಾದ ನಂತರ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ. ಇಲ್ಲಿ ಕೆಲವೊಂದು ಹೊಸ ಅಂಶಗಳನ್ನ ಈ ಪಾಠದಲ್ಲಿ ಸೇರ್ಪಡೆ ಮಾಡಿದ್ದಾರೆ, ಹಾಗಾಗಿ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಓದ್ಕೊಳ್ಬೇಕಾಗಿದ್ದು. ಅದಾದ ನಂತರ ಇನ್ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಈ ಪಾಠದಿಂದ ಕೂಡ ಹಲವಾರು ಪ್ರಶ್ನೆಗಳು ಬಂದಿದ್ದವು. ಇಲ್ಲೂ ಕೂಡ ಹೈದರಲಿ, ಟಿಪ್ಪು ಸುಲ್ತಾನ, ದೊಂಡಿಯವಾಗ, ಆಮೇಲೆ ಕಿತ್ತೂರಿನ ಬಂಡಾಯ, ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಳೆ ಬಂಡಾಯ, ಪುಟ್ಟಬಸಪ್ಪನ ದಂಗೆ, ಸುರಪುರ ಮತ್ತೆ ಕೊಪ್ಪಳ ಬಂಡಾಯ,
ಇವುಗಳು ಹಲಗಲಿ ಬೇಡರ ದಂಗೆ ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್ ಇದ್ದಿವೆ ನೋಡ್ರಿ. ಅದಾದ ನಂತರ ಆಗ ಕರೆಕ್ಟಾಗಿ ಇದನ್ನು ಓದ್ಕೊಳ್ರಿ. ಇಲ್ಲಿ ಇನ್ನೂ ಇಲ್ಲಿ ಅಲ್ಲೇನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಅದ್ರೊಳಗಡೆ ರೀ ಮೈಸೂರಿನ ಬಗ್ಗೆ ಏನದಂತಾರೆ ಮತ್ತು ಹೊಸ ಹೊಸ ವಿಷಯಗಳು ಸೇರ್ಪಡೆ ಮಾಡಿದ. ಅಲ್ಲಿ ಮೈಸೂರಿನ ಒಡೆಯರ ಬಗ್ಗೆ ಓದ್ಕೊಳ್ಳುವಾಗ ಅಲ್ಲಿನೂ ಕೂಡ ಕರೆಕ್ಟಾಗಿ ಓದ್ರಿ. ಅದಾದ ನಂತರ ಇಲ್ಲಿ ಬಂದ್ವಿ ಅಂತಂದ್ರೆ ಇದನ್ನು ಕೂಡ ಕರೆಕ್ಟಾಗಿ ಓದ್ರಿ. ಇದ್ರ ಮೇಲ್ಗಡೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಇಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತಶೋಧಕ ಸಮಾಜ, ಅಲಿಗರ್ ಚಳುವಳಿ, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ, ಶ್ರೀ ನಾರಾಯಣ ಗುರು ಹಾಗೂ ಮತ್ತು ಹೊಸದಾಗ್ರಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಪೆರಿಯಾರ್ ಅವ್ರ ಬಗ್ಗೆ ಇಲ್ರಿ. ಇವ್ರ ಜೊತೆಗೆ ರೀ ಇಲ್ಲಿ ಏನದಂತಾರೆ ಪೆರಿಯಾರ್ ಅವ್ರ ಬಗ್ಗೆನೂ ಕೂಡ ಓದ್ಕೊಳ್ಬೇಕಾಗಿದ್ದು. ಇನ್ನು ಇವ್ರ ಮೇಲ್ಗಡೆ ಆದ್ರೂ ಪ್ರಶ್ನೆಗಳು ಬರ್ಬೋದು, ಇಲ್ಲ ಇವ್ರ ಮೇಲ್ಗಡೆ ಆದ್ರೂ ಪ್ರಶ್ನೆಗಳು ಬರ್ಬೋದು. ಹೊಸದಾಗಿ ಏನಾದ್ರು ಸ್ವಲ್ಪ ಏನಾದ್ರು ಜಾಸ್ತಿ ಫೋಕಸ್ ಮಾಡೋದ್ರಿ, ಅದನ್ನೇ ಸ್ವಲ್ಪ ಏನಾದ್ರು ಅವ್ರು ಯಾಕಂದ್ರೆ ಹೊಸದಾಗಿ ಏನೇನು ಸೇರ್ಪಡೆ ಮಾಡಿದ್ರೆ ಅದ್ರ ಮೇಲ್ಗಡೆನೆ ಜಾಸ್ತಿ ಕೇಳಲಿಕ್ಕಿದ್ದ. ನಾನು ಹೇಳಿದಲ್ರಿ ಕಾರ್ಕೋಟ ಮತ್ತೆ ಅಹೋಮ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ರೀ ಭಾಳಷ್ಟು ಜನ ಮೊದ್ಲಿಂದ ಏನಾದ್ರು ಓದಿದ್ರು ಅಂತಂದ್ರೆ ಅವಾಗಿಂದ ನಾನು ಇಷ್ಟು ಕವರ್ ಮಾಡಿದ್ದೆ, ಬಟ್ ಇವು ಪ್ರಶ್ನೆ ಎಲ್ಲಿಂದ ಬಂತೇನೋ ಅಂತ ಹೇಳ್ಬಿಟ್ಟು ಈ ರೀತಿ ಅನಿಸ್ತಾ ಇರ್ತದ. ಅದ್ರ ಸಲುವಾಗಿನೇ ರೀ ಈಗೇನು ಹೊಸದಾಗಿ ಸೇರ್ಪಡೆ ಮಾಡಿದ್ರೆ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಪೆರಿಯಾರ್ ಅವ್ರ ಬಗ್ಗೆ ಮಾತ್ರ ಜಾಸ್ತಿ ಓದ್ಕೊಳ್ರಿ. ಅದಾದ ನಂತರ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ, ಕಾರಣಗಳು, ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ, ಪರಿಣಾಮಗಳು, ಅದಾದ ನಂತರ ಸ್ವತಂತ್ರ ಹೋರಾಟ, ಇದನ್ನೂ ಪಾಠನೂ ಕೂಡ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅಲ್ಲಿರ್ತಕ್ಕಂಥ ಪ್ರಮುಖ ಘಟನೆಗಳು, ಬೆಳವಣಿಗೆಗಳು, ಅದಾದ ನಂತರ ಸ್ವತಂತ್ರೋತ್ತರ ಭಾರತ, ಅದಾದ ನಂತರ ರೀ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು, ಅದಾದ ನಂತರ ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು. ಇವು ಪಾಠಗಳಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ, ಮೊದಲೇನಿತ್ತು ಅದೇ ಟೈಪ್ನಲ್ಲಿ ಇದ್ದಿದ್ದಾರೆ, ಅದನ್ನು ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಭೂ ಸುಧಾರಣೆಗಳು, ಇದ್ರ ಮೇಲ್ಗಡೆ ಇತ್ತೀಚೆಗೆ ಜಾಸ್ತಿ ಪ್ರಶ್ನೆಗಳು ಬಂದಿದೆ ನೋಡ್ರಿ. ಹಿಂದುಳಿದ ವರ್ಗಗಳ ಆಯೋಗಗಳು, ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆ, ಇದನ್ನು ಕೂಡ ರೀ ಇಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಆಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಎಲ್ಲೆಲ್ಲ ಜಾಸ್ತಿ ಬರ್ತದ ಅದನ್ನು ಹೆಚ್ಚಿಗೆ ಓದ್ಕೊಳ್ರಿ. ಅದಾದ ನಂತರ ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ, ಸಮೂಹ ಮಾಧ್ಯಮಗಳು, ಅದಾದ ನಂತರ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಮತ್ತೆ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಅದಾದ ನಂತರ ರೀ ನೆಕ್ಸ್ಟ್ ಜಗತ್ತಿನ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು. ಇಲ್ಲಿ ರಿಲಿಜನ್ಗಳ ಬದಲಾಗಿ ಮುಂದೆ ಧರ್ಮಗಳಂತೂ ಕೂಡ ಬಂದಿದ್ದೆ ನೋಡ್ರಿ. ಯಹೂದಿ ರಿಲಿಜನ್, ಪಾರ್ಸಿ, ಆಮೇಲೆ ಕ್ರೈಸ್ತ, ಇಸ್ಲಾಂ, ಇಲ್ಲಿ ಆಮೇಲೆ ರಿಲಿಜಿಯಸ್ ಯುದ್ಧಗಳು, ಮತ್ತೆ ಮಂಗೋಲರು, ಅಟಮನ್ ಟರ್ಕರು, ಇತಿಹಾಸದ ಇಲ್ಲಿ ಮೇನ್ ನೋಡ್ರಿ ಕಾಲಗಣನೆ ಮೇಲ್ಗಡೆ ರೀ ಆಲ್ರೆಡಿ ಏನದ ಅಂತಂದ್ರೆ ಪ್ರಶ್ನೆಗಳು ಇಲ್ಲಿನೂ ಕೂಡ ರೀ ಭಾಳಷ್ಟು ಜನದ ಉತ್ತರನೇ ಮಾಡಂಗಿಲ್ಲ. ಯಾಕಂದ್ರೆ ಇಯರ್ಗಳ ಮೇಲ್ಗಡೆ ಬರ್ತಕ್ಕಂಥದ್ದು ಕಾಲಗಣನೆ ಮೇಲ್ಗಡೆ ರೀ ಅವಾಗ ಭಾಳಷ್ಟು ಅದಾವ್ರಿ. ಬಟ್ ನಾವು ಇಲ್ಲಿ 10th ಮತ್ತು 9th ಅಲ್ಲಿ ಜಾಸ್ತಿ ಇದು ಮಾಡೋದಕ್ಕಿಂತ ರೀ 6th 7th 8th ಈ ಬುಕ್ಗಳಲ್ಲಿ ಕಾಲಗಣನೆ ಬಗ್ಗೆ ಜಾಸ್ತಿ ಇದಾವ. ಹಾಗಾಗಿ ಅವುಗಳನ್ನ ಪರ್ಫೆಕ್ಟಾಗಿ ಓದ್ಕೊಡ್ರಿ. ಇದ್ರ ಮೇಲ್ಗಡೆನೆ ಬಹಳಷ್ಟು ಜನ ಮಿಸ್ ಮಾಡ್ತಾರ. ಯಾರು ಜಾಸ್ತಿ ಮಿಸ್ ಮಾಡ್ತಿರ್ತಾರ ಅವೇ ನಮಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ಅವುಗಳನ್ನೇ ನಾವು ಜಾಸ್ತಿ ಓದಬೇಕಾಗಿದ್ದು. ಉಳಿದಿದ್ದಂತೂ ಈಸಿ ಇದ್ದಿದ್ದು ಎಲ್ಲರೂ ಕೂಡ ಆನ್ಸರ್ ಮಾಡೋರೇ ಇರ್ತಾರ್ರಿ. ಬಟ್ ರೀ ಯಾಕಂದ್ರೆ ಇವಾಗ TET ಏನೋ ಓಕೆ ಎಲಿಜಿಬಲ್ ಇಷ್ಟೇ ಇದೆ. ಬಟ್ ಇದಕ್ಕೆ ಬಿಟ್ಟು ನೀವು ಬೇರೆದೇನಾದ್ರೂ CET-ದಲ್ಲಿ ಹೋದ್ರಿ ಅಂತಂದ್ರೆ ಆವಾಗ ನೋಡ್ರಿ ಅಲ್ಲಿ ಯಾರು ಮಿಸ್ ಮಾಡಿರ್ತಾರ ಅವುಗಳನ್ನ ಯಾರು ಆನ್ಸರ್ ಮಾಡಿರ್ತಾರ ಅವ್ರದೇ ಸ್ಕೋರ್ಗಳು ಜಾಸ್ತಿ ಆಗಿರ್ತದೆ. ಹಾಗಾಗಿ ಮಿಸ್ ಮಾಡೋದು ಇಂಥದ್ದು ಕಾಲಗಣನೆ ಬಗ್ಗೆ ರೀ ಇಯರ್ಗಳು ಕನ್ಫ್ಯೂಸ್ ಮಾಡ್ತಾ ಇರ್ತದೆ. ಹಾಗಾಗಿ ಅವುಗಳನ್ನೇ ನಾವು ಜಾಸ್ತಿ ಓದಬೇಕಾಗಿದ್ದು. ಇಲ್ಲಿ ನೆಕ್ಸ್ಟ್ ನೋಡ್ರಿ ವಿಶ್ವ ಮತ್ತು ಯುರೋಪ್, ಇತಿಹಾಸದ ಪ್ರಮುಖ ಘಟನೆಗಳು, ಮಧ್ಯಯುಗದ ಯುರೋಪ್ ಒಂದು, ಇದನ್ನು ಕೂಡ ರೀ ಪುನರುಜ್ಜೀವನ ಮತ್ತೆ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭೌಗೋಳಿಕ ಅನ್ವೇಷಣೆಗಳು, ಕೈಗಾರಿಕಾ ಕ್ರಾಂತಿ. ಇದ್ರ ಬಗ್ಗೆ ಆಲ್ರೆಡಿ ಏನದ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಅಲ್ಲಿ ಭಾರತಕ್ಕೆ ಯುರೋಪಿಯನರ ಆಗಮನ ಆ ಪಾಠದಲ್ಲೂ ಕೂಡ ಓದ್ತೀರಿ. ಇಲ್ಲೂ ಕೂಡ ಬಂದಿದ್ದು ಕೈಗಾರಿಕಾ ಕ್ರಾಂತಿ, ಅಮೆರಿಕ ಸ್ವತಂತ್ರ ಸಂಗ್ರಾಮ, ಫ್ರಾನ್ಸ್ನ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿ ಏಕೀಕರಣಗಳು. ಇವನು ಕೂಡ ರೀ ಇದ್ರ ಮೇಲ್ಗಡೆನೂ ಕೂಡ ಪ್ರಶ್ನೆಗಳು ಬರ್ಬೋದು. ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ಆಧುನಿಕ ಯುರೋಪ್ ರೀ ಇಲ್ಲಿ ಬಂದ್ವಿ ಅಂತಂದ್ರೆ ಆಧುನಿಕ ಯುರೋಪಿಯನರ ಬಗ್ಗೆ ಅಲ್ಲೂ ಕೂಡ ಕೊಟ್ಟಿದ್ದ. ಬಟ್ ಇಲ್ಲೂ ಕೂಡ ರೀ ಇಲ್ಲಿನ ಸ್ವಲ್ಪ ಏನ ಬಂದು ಆದ್ರೂ ಕೂಡ ಬದಲಾವಣೆ ಅದ. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ರೀ ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ನೋಡ್ರಿ. ಅಮೆರಿಕ ಸ್ವತಂತ್ರ ಸಂಗ್ರಾಮ, ಫ್ರಾನ್ಸಿನ್ ಮತ್ತೆ ಇಟಲಿ ಜರ್ಮನಿ ಏಕೀಕರಣಗಳು. ಅದಾದ ನಂತರ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಯುದ್ಧಗಳಲ್ಲಿ ಭಾರತದ ಪಾತ್ರ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಥಮ ಮಹಾಯುದ್ಧ ಆಗಿರ್ಬೋದು, ಸರ್ವಾಧಿಕಾರಿಗಳ ಉದಯ, ಎರಡನೇ ಮಹಾಯುದ್ಧ. ಅದಾದ ನಂತರ ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ, ಭಾರತ ಯಾವ ರೀತಿ ಯುದ್ಧಗಳಲ್ಲಿ ಪಾತ್ರ ವಹಿಸ್ತು ಅಂತ ಹೇಳ್ಬಿಟ್ಟು ಮಹಾಯುದ್ಧಗಳು ಹಾಗೂ ಭಾರತ ಪಾತ್ರ ಅದನ್ನು ಕೂಡ ರೀ ಇಂಪಾರ್ಟೆಂಟ್ ಇದ್ದಿದ್ದೇ ಇದ್ದು. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಇಲ್ಲಿ ಭೂಗೋಳ ಶಾಸ್ತ್ರದ ಬಗ್ಗೆ ನೋಡ್ರಿ ಗ್ಲೋಬ್ ಮತ್ತು ನಕಾಶೆಗಳು ಇಲ್ಲಿ ಅದನ್ನು ಕೂಡ ರೀ ಪಾಠದ ಮೇಲ್ಗಡೆ ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಕೆಲವೊಂದು ಏನ್ ಮಾಡ್ರಿ ಅಂತಂದ್ರ ಭೂಪಟಗಳು ಅಂದ್ರೆ ನಕಾಶೆಗಳನ್ನ ಆಗಿರ್ಬೋದು, ಕೆಲವೊಂದು ಅಂಕಿ ಅಂಶಗಳು ಅವುಗಳನ್ನ ಕರೆಕ್ಟಾಗಿ ನಾವು ಓದ್ಕೊಳ್ಬೇಕಾಗಿದ್ದು. ಬದಲಾವಣೆ ಆಗಿ ಬಂದಿದ್ದಿತ್ತು ಅಂತಂದ್ರ ಹಳಿ ಪುಸ್ತಕಗಳನ್ನ ಓದ್ಬಿಟ್ಟು ಅಲ್ಲಿ ಏನದಂತಂದ್ರ
ಉತ್ತರ ತಪ್ಪು ಹಾಕ್ತಕ್ಕಂಥದ್ದು ಜಾಸ್ತಿ ಇರ್ತದ. ಅದಕ್ಕೆ ರೀ ಏನು ಮಾಡ್ರಿ ಅಂತಂದ್ರೆ ಇವಾಗ ಮತ್ತೆ ಕರೆಕ್ಟಾಗಿ ಅದನ್ನು ನೋಡ್ಕೊಳ್ರಿ. ಅದಾದ ನಂತರ ಭೂಮಿಯ ಸ್ವರೂಪ, ಭೂಮಿ ನಮ್ಮ ಜೀವಂತ ಗ್ರಹ ಪಾಠ, ಆಮೇಲೆ ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ ಇವಿಷ್ಟಕ್ಕಿಷ್ಟನ್ನು ಕೂಡ ರೀ ಕರೆಕ್ಟಾಗಿ ಓದ್ಕೊಳ್ರಿ. ಇಲ್ಲಿ ಜಾಸ್ತಿ ನಾವು ಮಿಸ್ ಮಾಡೋದು ಎಲ್ಲಿ ಅಂತಂದ್ರೆ ಇಲ್ಲಿ ವಾಯುಗೋಳ, ಶಿಲಾಗೋಳ ಹಿಡ್ಕೊಂಡು ಚಾಲು ಆಗ್ತದೆ ರೀ. ಶಿಲಾಗೋಳ, ವಾಯುಗೋಳ, ಜಲಗೋಳ ಇವು ಏನು 3 ಪಾಠ ಅವಲ್ಲ, ಇವು 3 ಪಾಠದ ಮೇಲ್ಗಡೆ ಏನಾದರೂ ಜಾಸ್ತಿ ಪ್ರಶ್ನೆಗಳು ಬಂತು ಅಂತಂದ್ರೆ ಕನ್ಫ್ಯೂಸ್ ಮಾಡ್ತದೆ, ಬಿಟ್ಬಿಡ್ತಾರಲ್ಲೇ ರೀ. ಹಾಗಾಗಿ ಅವುಗಳನ್ನೇ ಜಾಸ್ತಿ ಓದ್ರಿ. ಅಲ್ಲಿ ಶಿಲಾಗೋಳ, ವಾಯುಗೋಳ, ಜಲಗೋಳ ಆ 3 ಪಾಠಗಳು. ಅದಾದ ನಂತರ ನಮ್ಮ ರಾಜ್ಯ ಕರ್ನಾಟಕ, ಪ್ರಾಕೃತಿಕ ವಿಭಾಗಗಳು ಅದನ್ನು ಕೂಡ ಕರೆಕ್ಟಾಗಿ ಓದ್ರಿ. ಇಲ್ಲಿ ಯಾಕಂತಂದ್ರೆ ಕರ್ನಾಟಕ ರಾಜ್ಯದ ಬಗ್ಗೆ ಇದ್ದಿದ್ದ ನೋಡ್ರಿ, ಡೀಟೇಲ್ ಆಗಿ ಕೊಟ್ಟಿದ್ದ. ಅದಾದ ನಂತರ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಇಲ್ಲಿ ಕರ್ನಾಟಕದ ವಾಯುಗುಣ ಆಗಿರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ, ಆಮೇಲೆ ಹಂಚಿಕೆ, ಪ್ರಾಣಿ ಸಂಪತ್ತು ಅದನ್ನು ಕೂಡ ರೀ ಇಂಪಾರ್ಟೆಂಟ್ ನೋಡ್ರಿ. ಇದನ್ನು ಕೂಡ ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕ ನದಿಗಳು ಮತ್ತೆ ನೀರಾವರಿ, ಅದಾದ ನಂತರ ಜಲ ವಿದ್ಯುತ್ ಶಕ್ತಿ ಇಲ್ಲಿ. ಅದಾದ ನಂತರ ಕರ್ನಾಟಕದ ಭೂ ಸಂಪತ್ತು, ಕರ್ನಾಟಕದ ಭೂಬಳಕೆ, ಅದಾದ ನಂತರ ಭೂಬಳಕೆಯ ಮಾದರಿಗಳು, ವ್ಯವಸಾಯ, ಕರ್ನಾಟಕದ ಪ್ರಮುಖ ಬೆಳೆಗಳು, ಅದಾದ ನಂತರ ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿ ದೊರೆಯುವ ಖನಿಜಗಳು ಪರಿಚಯ, ಆಮೇಲೆ ಪ್ರಾಮುಖ್ಯತೆ, ಅದಾದ ನಂತರ ಖನಿಜಗಳ ಹಂಚಿಕೆ, ಉತ್ಪಾದನೆ ಇದನ್ನು ಕೂಡ ರೀ ಇವಿಷ್ಟಕ್ಕಿಷ್ಟು ಆ್ಯಸ್ ಇಟ್ ಇಸ್ ಸೇಮ್ ಅದ, ಇಲ್ಲೇನ ಜಾಸ್ತಿ ಬದಲಾವಣೆ ಆಗಿದ್ದಿಲ್ಲ, ಬಟ್ ಓದ್ಕೊಳ್ರಿ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಇಲ್ಲಿ ಸ್ವಲ್ಪ ಏನದ ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಬಂದ್ವಿ ಅಂದ್ರೆ ರೈಲು ಸಾರಿಗೆ, ವಾಯು ಸಾರಿಗೆ, ಜಲ ಸಾರಿಗೆ ಆಲ್ರೆಡಿ ಇದು ಓದಿರ್ತೀರಿ. ಬಟ್ ರೀ ಮೆಟ್ರೋ ರೈಲಿನ ಬಗ್ಗೆ ಇತ್ತೀಚೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಮೆಟ್ರೋ ರೈಲಿನ ಬಗ್ಗೆ ಅದ್ರ ಮೇಲ್ಗಡೆ ಪ್ರಶ್ನೆಗಳು ಬರ್ಬೋದು, ಮೊದಲು ಇದ್ದಿದ್ದಿಲ್ಲ, ಬಟ್ ರೀ ಇವಾಗ ಮೆಟ್ರೋ ರೈಲಿನ ಮೇಲ್ಗಡೆ ಕೂಡ ಪ್ರಶ್ನೆಯಲ್ಲಿ ಕೇಳಿದ್ರೆ ಕೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಓದ್ಕೊಡ್ರಿ. ಅದಾದ ನಂತರ ಕರ್ನಾಟಕದಲ್ಲಿ ಕೈಗಾರಿಕೆಗಳು, ಕರ್ನಾಟಕದ ಕೈಗಾರಿಕೆಗಳ ಮಹತ್ವ, ಕೈಗಾರಿಕಾ ವಲಯಗಳು, ಆಮೇಲೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಹಂಚಿಕೆ, ಉತ್ಪಾದನೆ, ಹತ್ತಿ, ಬಟ್ಟೆ, ಸಕ್ಕರೆ, ಸಿಮೆಂಟ್, ಕಾಗದ, ಆಮೇಲೆ ಭಾರತ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಯ ಕೇಂದ್ರಗಳು ಅವ್ರ ಬಗ್ಗೆ ರೀ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಡ್ರಿ. ಅದಾದ ನಂತರ ಕರ್ನಾಟಕದಲ್ಲಿ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಅದಾದ ನಂತರ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಯಾವ ರೀತಿ ಕರ್ನಾಟಕದಲ್ಲಿ ಪ್ರಾಕೃತಿಕ ಲಕ್ಷಣಗಳು ಭೌಗೋಳಿಕ ಸ್ಥಾನ ಇತ್ತಲ್ರಿ ಅದೇ ಸೇಮ್ ಇಂದ ಭಾರತದ ಬಗ್ಗೆ ಇದ್ದಿದ್ದು. ಹಾಗಾಗಿ ಇದನ್ನು ಕೂಡ ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ಭಾರತದ ಋತುಗಳು, ಭಾರತದ ಮಣ್ಣುಗಳು, ಆಮೇಲೆ ಭಾರತದ ಅರಣ್ಯಗಳು ಇಲ್ರಿ ಸ್ವಲ್ಪ ಏನದ ಬದಲಾವಣೆ ಮಾಡ್ಕೊಂಡಿದ್ದು ನೋಡ್ರಿ. ಏನೇನು ಬದಲಾವಣೆ ಆಗಿ ಬಂದಿದ್ದ ಅಂತ ನೋಡಿದ್ವಿ ಅಂತಂದ್ರೆ ಇಲ್ಲಿ ಪಕ್ಷಿಧಾಮ ಮತ್ತೆ ವಿಶ್ವ ಪಾರಂಪರ್ಯ ತಾಣಗಳು ಇಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದ್ದ, ಹಾಗಾಗಿ ಅದನ್ನು ನಾವು ಜಾಸ್ತಿ ಓದ್ಕೊಳ್ಬೇಕಾಗಿದ್ದು. ಇಲ್ಲಿ ಹಂಚಿಕೆ ಅರಣ್ಯಗಳದ್ದು ಸಂರಕ್ಷಣಾ ಆಮೇಲೆ ವಿಧಾನಗಳು, ವನ್ಯಜೀವಿ ಧಾಮಗಳು ಏನೇನೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಿತ್ತು. ಬಟ್ ಅದ್ರ ಜೊತೆಗೆ ಏನ್ ಮಾಡಿದ್ರ ಅಂತಂದ್ರೆ ಈಗ ಪಕ್ಷಿಧಾಮ ಆಗಿರ್ಬೋದು ಮತ್ತೆ ವಿಶ್ವ ಪಾರಂಪರ್ಯ ತಾಣಗಳು ಅವುಗಳು ಹೊಸದಾಗಿ ಏನದಂತಂದ್ರೆ ಮತ್ತೆ ಕೆಲವೊಂದು ವಿಷಯಗಳು ಸೇರ್ಪಡೆ ಮಾಡಿದ್ದ, ಹಾಗಾಗಿ ಜಾಸ್ತಿ ಅದನ್ನು ಓದ್ರಿ. ಆಮೇಲೆ ಭಾರತ ಜಲ ಸಂಪನ್ಮೂಲಗಳು, ಅದಾದ ನಂತರ ರೀ ಭಾರತದ ಭೂಬಳಕೆ ಹಾಗೂ ಕೃಷಿ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಅದಾದ ನಂತರ ಭಾರತ ಸಾರಿಗೆ ಹಾಗೂ ಸಂಪರ್ಕ, ಅದಾದ ನಂತರ ಭಾರತ ಪ್ರಮುಖ ಕೈಗಾರಿಕೆಗಳು ಇಲ್ಲಿ ಬದಲಾವಣೆ ಆಗಿದ್ರಿ. ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಇದನ್ನು ಕೂಡ ರೀ ಇಷ್ಟು ದಿನ ಇದ್ದಿದ್ದಿಲ್ಲ, ಬಟ್ ಇವಾಗ ರೀ ಸೇರ್ಪಡೆ ಮಾಡಿದ್ದೆ ಏನದ ಅಂತ ಹೇಳ್ಬಿಟ್ಟು ಇದ್ರ ಮೇಲ್ಗಡೆ ಪ್ರಶ್ನೆಗಳು 90% ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಇಲ್ಲಿ ಭಾರತ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕೆ ಪ್ರದೇಶಗಳು, ಅದ್ರ ಜೊತೆಗೆ ರೀ ಇಲ್ಲಿ ಏನದಂತಂದ್ರೆ ಇಸ್ರೋ ಸಂಸ್ಥೆ ಬಗ್ಗೆ, ಇಸ್ರೋ ಬಗ್ಗೆ ರೀ ಇತ್ತೀಚೆಗೆ ಸೇರ್ಪಡೆ ಮಾಡಿದ್ದ, ಹಾಗಾಗಿ ಇಸ್ರೋ ಬಗ್ಗೆ ರೀ ಮತ್ತೆ ಈಗ ಜಾಸ್ತಿ ಓದ್ಬೇಕಾಗಿದ್ದು ನೋಡ್ರಿ. ಹಾಗಾಗಿ ಇಸ್ರೋ ಬಗ್ಗೆ ರೀ ಅಲ್ಲಿಂದ ಹೆಚ್ಚಿಗೆ ಓದ್ಕೊಡ್ರಿ, ಪ್ರಶ್ನೆಗಳು ಬಂದ್ರೆ ಬರ್ಬೋದು ಅದ್ರ ಮೇಲ್ಗಡೆನೂ ಕೂಡ. ಇಲ್ಲಿ ನೈಸರ್ಗಿಕ ವಿಕೋಪಗಳು, ಅದಾದ ನಂತರ ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಆಮೇಲೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಅದಾದ ನಂತರ ರೀ ಅಂಟಾರ್ಟಿಕಾ, ಇವು ಖಂಡಗಳ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದ. ಸ್ವಲ್ಪ ಏನದಂತಂದ್ರೆ ಭೂಗೋಳಕ್ಕೆ ಸಂಬಂಧಪಟ್ಟಂಗೆ ಬಂದ್ವಿ ಅಂದ್ರೆ ಒಂದು ಮ್ಯಾಪ್ ಆಗಿರ್ಬೋದು ರೀ, ಕೆಲವೊಂದು ಅಂಕಿ ಸಂಖ್ಯೆಗಳಾಗಿರ್ಬೋದು, ಹಾಗಾಗಿ ಅವುಗಳಲ್ಲಿ ಬದಲಾವಣೆ ಆಗಿದ್ದಂದ್ರೆ ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡಿರ್ತಾರ, ಹಾಗಾಗಿ ಅವುಗಳನ್ನ ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಇಲ್ಲೂ ಕೂಡ ರೀ ಇಲ್ಲಿ ಪೌರ ಮತ್ತು ಪೌರತ್ವಕ್ಕೆ ಸಂಬಂಧಪಟ್ಟಂಗೆ ಈ ಪಾಠದ ಬಗ್ಗೆನೂ ಕೂಡ ಸ್ವಲ್ಪ ಜಾಸ್ತಿ ಓದ್ಕೊಡ್ರಿ. ಸ್ವಲ್ಪ ಹೊಸ ವಿಷಯಗಳು ಈ ಪಾಠದೊಳಗಡೆ ರೀ ಸೇರ್ಪಡೆ ಮಾಡಿದ್ದ, ಹಾಗಾಗಿ ಇದ್ರ ಬಗ್ಗೆ ಪೌರ ಮತ್ತು ಪೌರತ್ವದ ಬಗ್ಗೆ ಜಾಸ್ತಿ ಓದ್ಕೊಡ್ರಿ. ಅದಾದ ನಂತರ ಪ್ರಜಾಪ್ರಭುತ್ವ, ಅರ್ಥ, ವಿಧಗಳು, ಲಕ್ಷಣಗಳು, ಸವಾಲುಗಳು, ಅನುಕೂಲಗಳು, ಇದನ್ನೂ ಪಾಠದ ಬಗ್ಗೆನೂ ಕೂಡ ರೀ ಸ್ವಲ್ಪ ಜಾಸ್ತಿ ಓದ್ಕೊಡ್ರಿ. ಅದಾದ ನಂತರ ಭಾರತ ಸಂವಿಧಾನ ನೋಡ್ರಿ, ಇಲ್ಲಿ ಹೊಸದಾಗಿ ಏನ್ ಮಾಡಿದಾರ ಅಂತಂದ್ರ ಸ್ವಲ್ಪ ರೀ ಮಹಿಳೆಯರ ಬಗ್ಗೆ ಇಲ್ಲೂ ಕೂಡ ರೀ ಸಂವಿಧಾನ ರಚನಾ ಸಮಿತಿ ಒಳಗಡೆ ರೀ ಇನ್ನು ಮಹಿಳೆಯರು ಯಾರ್ಯಾರು ಭಾಗವಹಿಸಿದ್ರು ಅಂತ ಹೇಳ್ಬಿಟ್ಟು ಮತ್ತಿಂದ ಇತ್ತೀಚೆಗೆ ಕೆಲವೊಂದು ವಿಷಯಗಳು ಸೇರ್ಪಡೆ ಮಾಡಿದ್ದ,
ಹಾಗಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಓದ್ಲಿಕ್ಕತ್ತಿದ್ರಂದ್ರೆ ಸ್ವಲ್ಪ ಜಾಸ್ತಿ ಓದ್ಕೊಡ್ರಿ. ಅಲ್ಲೂ ಕೂಡ ಹೊಸದಾಗಿ ಸೇರ್ಪಡೆ ಮಾಡಿದ್ದ, ಅಲ್ಲಿ ಕೇಳಿದ್ರೆ ಕೇಳ್ಬೋದು. ಇನ್ನು ಕೇಂದ್ರ ಸರ್ಕಾರ ಬಂದ್ವಿ ಅಂತಂದ್ರೆ ಅದು ಆ ಒಂದು ಪಾಠ ರೀ. ಅದಾದ ನಂತರ ಇನ್ನು ನೆಕ್ಸ್ಟ್ ಒನ್ ರಾಜ್ಯ ಸರ್ಕಾರ, ಅದಾದ ನಂತರ ನ್ಯಾಯಾಂಗ ವ್ಯವಸ್ಥೆ. ಈ ಮೂರು ನಾನು ಹೇಳಿದ್ದೇನೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಬಂತಂದ್ರೆ, ಹಾಗಾಗಿ ಅದಿಷ್ಟಕ್ಕಿಷ್ಟೂ ಕೂಡ ರೀ ಕರೆಕ್ಟಾಗಿ ಓದ್ಕೊಳ್ರಿ. ಹೊಸದಾಗಿ ಅಂಶಗಳು ಅದರೊಳಗಡೆ ಸೇರ್ಪಡೆ ಆಗಿದ್ದವು. ಅದಾದ ನಂತರ ಇದು ಚುನಾವಣೆ ವ್ಯವಸ್ಥೆನೂ ಕೂಡ ರೀ, ಇದನ್ನೂ ಪಾಠದ ಮೇಲ್ಗಡೆನೂ ಕೊಡ್ತಾರೆ. ಆಲ್ರೆಡಿ ಈ ಪಾಠದ ಮೇಲ್ಗಡೆ ಪ್ರಶ್ನೆಗಳು ಟಿ ಬಂದಿದ್ದವು. ಹಾಗಾಗಿ ಇಲ್ಲೂ ಕೂಡ ಮತ್ತೆ ಹೊಸದಾಗಿರೋ ವಿಷಯಗಳನ್ನ ಸೇರ್ಪಡೆ ಮಾಡಿದ್ದದ. ಹಾಗಾಗಿ ಚುನಾವಣಾ ವ್ಯವಸ್ಥೆ ಪಾಠನೂ ಕೂಡ ರೀ ಅಲ್ಲಿ ಕರೆಕ್ಟಾಗಿ ಓದ್ಕೊಡ್ರಿ. ಅದಾದ ನಂತರ ಸ್ಥಳೀಯ ಸ್ವಯಂ ಸರ್ಕಾರಗಳು, ಇಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ ಹಿನ್ನೆಲೆ. ಅದಾದ ನಂತರ ರೀ ಇಲ್ಲಿ ಏನದಂತಂದ್ರೆ ಪಂಚಾಯತ್ ರಾಜ್ ಕಾಯ್ದೆಗಳು. ನಾನು ಹೇಳದಲ್ರಿ, ಪಂಚಾಯತ್ ರಾಜ್ ಸಂಬಂಧಪಟ್ಟಂಗೆ ಏನಾದ್ರು ನೀವು ಓದ್ಲಿಗತ್ತಿದ್ರಿ ಅಂತಂದ್ರೆ ಸ್ವಲ್ಪ ಹೆಚ್ಚಿನ ವಿಷಯ ಓದ್ಕೊಡ್ರಿ. ಮತ್ತೆ ಇನ್ನೊಂದು ಏನದಂತಂದ್ರೆ ಏನೇನೆಲ್ಲ ಬದಲಾವಣೆಗಳಾಗಿದ್ದಾವ ಅಂತ ಹೇಳ್ಬಿಟ್ಟು ಹಳೆ ಪುಸ್ತಕಗಳು ಮತ್ತೆ ಈ ಇತ್ತೀಚಿನ ಪುಸ್ತಕಗಳು ನೋಡ್ಕೊಂಡ್ಬಿಟ್ಟು ಏನೇನೆಲ್ಲ ಹೊಸದಾಗಿ ಸೇರ್ಪಡೆ ಮಾಡಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಯ್ದೆಗಳ ಬಗ್ಗೆನೂ ಕೂಡ ಮತ್ತೆ ಎಲ್ಲ ಜಾಸ್ತಿ ಸೇರ್ಪಡೆ ಮಾಡಿದ್ದ. ಅಲ್ಲಿ ಕಾಯ್ದೆಗಳ ಬಗ್ಗೆ ಏನಾದ್ರು ಬಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಓದ್ರಿ. ಅದಾದ ನಂತರ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳು ಮತ್ತು ಕಾರ್ಯಗಳು, ವಿವಿಧ ಸ್ಥಳೀಯ ಸಂಸ್ಥೆಗಳ ರಚನೆ ಕಾರ್ಯಗಳು, ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್. ಅದಾದ ನಂತರ ರೀ ಮಹಾನಗರ ಪಾಲಿಕೆಗಳು, ಆಮೇಲೆ ಸ್ಥಳೀಯ ಸಂಸ್ಥೆಗಳು, ಅದ್ರ ಬಗ್ಗೆನೂ ಕೂಡ ರೀ ಜಾಸ್ತಿ ಓದ್ಕೊಡ್ರಿ. ಇಲ್ಲಿ ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳು, ಇದನ್ನು ಪಾಠನೂ ಕೂಡ ರೀ ಇಂಪಾರ್ಟೆಂಟ್ ಇದ್ದಿದೆ ನೋಡ್ರಿ. ಇತ್ತೀಚೆಗೆ ಏನೇನು ಮತ್ತು ಹೊಸ ವಿಷಯಗಳದವ ಈ ಪಾಠದಲ್ಲೂ ಕೂಡ ರೀ ಸೇರ್ಪಡೆ ಮಾಡಿದ್ದಾವೆ. ಹಾಗಾಗಿ ಅದನ್ನೂ ಪಾಠನೂ ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು, ಅಲ್ಲೇನೋ ಜಾಸ್ತಿ ವ್ಯತ್ಯಾಸ ಇಲ್ಲ. ಅದನ್ನ ಮೊದಲೇನಾದ್ರೂ ಓದ್ಕೊಂಡಿದ್ರೆ ಅಂದ್ರೆ ರಿಪೀಟ್ ಮಾಡ್ಕೊಟ್ರೆ ಅಷ್ಟೇ. ಇಲ್ಲಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಪರಿಹಾರ ಉಪಾಯಗಳು, ಇಲ್ಲೂ ಕೂಡ ಅಷ್ಟೇನು ಬದಲಾವಣೆಗಳಿಲ್ಲ, ಬಟ್ ಇಂಪಾರ್ಟೆಂಟೇ ಅದನ್ನು ಕೂಡ. ಇಲ್ಲಿ ಅನ್ಯ ದೇಶಗಳೊಂದಿಗೆ ಭಾರತ ಸಂಬಂಧ, ಭಾರತ ಮತ್ತು ನೆರೆ ದೇಶಗಳು, ಇದು ನೋಡ್ರಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತ ಹೇಳ್ಬಿಟ್ಟು ಈ ಪಾಠದ ಮೂಲಕ ಕೊಟ್ಟಿದ್ದ ನೋಡ್ರಿ. ಇದು ರೀ ಇಲ್ಲಿ ಆಲ್ರೆಡಿ ಏನದ ಅಂತಂದ್ರ ಮೊದಲು ಇತ್ತಿದ್ದು ರೀ ಈ ಪಾಠ ರೀ. ಅನ್ಯ ರಾಷ್ಟ್ರಗಳೊಂದಿಗೆ ಭಾರತ ಸಂಬಂಧ ಅಂತ ಹೇಳ್ಬಿಟ್ಟು ಇದ್ದಿತ್ತು ಇಷ್ಟು ದೇಶಗಳ ಬಗ್ಗೆ ರೀ. ಬಟ್ ಅದಕ್ಕೇನ್ ಮಾಡಿದಾರಂತ ಈಗ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತ ಹೇಳ್ಬಿಟ್ಟು ಆ ರೀತಿ ಏನದು ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆನೂ ಕೂಡ ರೀ ಅಲ್ಲಿ ಕೊಟ್ಟಿದ್ದ ಡೀಟೇಲ್ ಆಗಿ. ಈ ಪಾಠವನ್ನ ಜಾಸ್ತಿ ಓದ್ಬೇಕಾಗಿದ್ದು. ಮತ್ತೆ ಹಾಗಂತೇಳಿ ಇದು ಬಿಡಂಗಿದ್ದೀರಿ ಇಲ್ಲ, ಇವುಗಳ ಜೊತೆ ಇದನ್ನು ಕೂಡ ಓದ್ಬೇಕಾಗಿದ್ದು. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯಾವ ರೀತಿ ಅಲ್ಲಿ ಏನದಂತಂದ್ರೆ ಸಂಬಂಧಗಳನ್ನ ಅಂದ್ರೆ ವ್ಯಾಪಾರ ಆಗಿರ್ಬೋದು, ವಿದೇಶಾಂಗ ನೀತಿದ ಬಗ್ಗೆ ಆಗಿರ್ಬೋದು, ಅಲ್ಲಿ ಜಾಸ್ತಿ ಕೊಟ್ಟಿದ್ದ ರೀ. ಅದ್ರ ಬಗ್ಗೆ ಇಂಪಾರ್ಟೆಂಟ್, ಹಾಗಾಗಿ ಅದನ್ನು ಕೂಡ ಓದ್ಕೊಡ್ರಿ. ಇನ್ನು ನೆಕ್ಸ್ಟ್ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ, ಮಾನವ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ಆಮೇಲೆ ಭಯೋತ್ಪಾದನೆ, ಇಲ್ಲಿ ಜಾಗತಿಕ ಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆ, ಇದನ್ನು ಕೂಡ ಇಂಪಾರ್ಟೆಂಟ್ ನೋಡ್ರಿ ಪಾಠ ರೀ. ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಗಳು ಬರ್ತದೆ ನೋಡ್ರಿ. ಇಲ್ಲಿ ಇನ್ನು ಅವಾಗ ಹೇಳ್ದಲ್ಲ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಗ್ರಿ, ಅಲ್ಲಿ ಇಲ್ಲಿ ಭಾರತ ವಿದೇಶಾಂಗ ನೀತಿ ಯಾವ ರೀತಿ ಅದ ಅಂತ ಹೇಳ್ಬಿಟ್ಟು ಅದಾದ ನಂತರ ರೀ ಇಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದ್ದು ಇಂಪಾರ್ಟೆಂಟ್ ಇದ್ದು, ಇವು ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್ ನೋಡ್ರಿ. ಈಗ ಇದ್ದಿದ್ದು ಏನಂತಂದ್ರೆ ನಾರಿ ಶಕ್ತಿ ವಂದನಾ ಅಧಿನಿಯಮ, ಆಲ್ರೆಡಿ ಇದು ಪರೀಕ್ಷೆಗೆ ಬಂದಿದ್ದ. ಬೇರೆ ಈಗೇನು ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಇದ್ರ ಬಗ್ಗೆ ಕೇಳಿದ್ದೆ ನೋಡ್ರಿ. ಇಲ್ಲಿ ಮುಂದೇನು ಕೂಡ ಟಿಇಟಿಗೂ ಕೂಡ ಕೇಳ್ಬೋದು. ಅದಾದ ನಂತರ ಇಲ್ಲಿ ಪ್ರಭುತ್ವದ ಪ್ರಕಾರಗಳು, ಈ ಪಾಠದ ಮೇಲ್ಗಡೆ ರೀ ಇಲ್ಲಿ ಪ್ರಭುತ್ವದ ಪ್ರಕಾರಗಳು ಅದೊಂದು ಸರಿಯಾಗಿ ಓದ್ಕೊಳ್ರಿ. ಅದಾದ ನಂತರ ಮಕ್ಕಳ ಹಕ್ಕುಗಳ ಬಗ್ಗೆ ಸೇರ್ಪಡೆ ಮಾಡಿದ್ದ, ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ನಾನು ಹೇಳಿದ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಬಂತು, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಏನಾದ್ರು ಬಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಓದ್ರಿ. ಅದಾದ ನಂತರ ಮಕ್ಕಳ ಹಕ್ಕುಗಳ ಬಗ್ಗೆ ರೀ. ಅದಾದ ನಂತರ ಮಹಿಳಾ ಸ್ವತಂತ್ರ ಹೋರಾಟಗಾರರು, ಇದನ್ನು ಕೂಡ ರೀ ಇತ್ತೀಚೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಜಾಸ್ತಿ ಓದ್ರಿ. ಅದಾದ ನಂತರ ಸಾರ್ವಜನಿಕ ಆಡಳಿತ, ಅದಾದ ನಂತರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅಲ್ಲಿ ಹೇಳಿದ್ವಲ್ರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಅಲ್ರಿ, ಅದಕ್ಕೆ ಸಂಬಂಧಪಟ್ಟಂಗ ಇವು ಇಂಪಾರ್ಟೆಂಟ್ ನೋಡ್ರಿ ಇದನ್ನು ಕೂಡ ರೀ. ಆಗ ಕರೆಕ್ಟಾಗಿ ಅದರ ಬಗ್ಗೆ ಓದ್ಕೊಳ್ರಿ. ಅದಾದ ನಂತರ ಇನ್ನು ಸಮಾಜಶಾಸ್ತ್ರದ ಒಳಗಡೆ ರೀ ಏನೇನೆಲ್ಲ ಚೇಂಜಸ್ ಆಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಮಾನವ ಮತ್ತು ಸಮಾಜ ಪಾಠ ಯಾಸ್ ಇಟ್ ಇಸ್ ಸೇಮ್ ಇದ್ದಿದ್ದರೆ ಅಲ್ಲೇನೋ ಜಾಸ್ತಿ ಬದಲಾವಣೆ ಇಲ್ಲ. ಮಾನವ ಮತ್ತು ಸಂಸ್ಕೃತಿ ಆಗಿರ್ಬೋದು, ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಆಮೇಲೆ ಸಮಾಜಶಾಸ್ತ್ರದ ಪ್ರಕಾರಗಳು, ಕುಟುಂಬ, ಆಮೇಲೆ ಸಾಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಮುದಾಯ. ಇಲ್ಲಿ ನೆಕ್ಸ್ಟ್ ಒನ್ ನೋಡ್ರಿ ಸಾಮಾಜಿಕ ಸ್ತರ ವಿನ್ಯಾಸ. ಈ ಪಾಠದಲ್ಲಿ ಸ್ವಲ್ಪ ಏನಾದ್ರು ಹೊಸದಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳು ಸೇರ್ಪಡೆ ಮಾಡಿದ್ದಾರೆ, ಹಾಗಾಗಿ ಅದನ್ನ ಕರೆಕ್ಟಾಗಿ ಓದ್ರಿ. ಅದಾದ ನಂತರ ದುಡಿಮೆ ಮತ್ತು ಆರ್ಥಿಕ ಜೀವನ, ಇದೊಂದು ಪಾಠ ರೀ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಅದಾದ ನಂತರ ಸಾಮಾಜಿಕ ಸವಾಲುಗಳು, ಇಲ್ಲೇನೋ ಜಾಸ್ತಿ ಬದಲಾವಣೆಗಳಿಲ್ಲ, ಮೊದಲಿದ್ದ ಪ್ಲೇನೇ ಇದ್ದಿದ್ದಾರೆ ಸೇಮ್, ಹಾಗಾಗಿ ರಿಪೀಟ್ ಮಾಡ್ಕೊಳ್ಬೋದು.
ಸಮಾಜಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅದಾದ ನಂತರ ಪೋಕ್ಸೋ ಕಾಯ್ದೆ. ಇಲ್ಲಿ ಇವು ಏನದ ನಂತರ ಇತ್ತೀಚೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಪೋಕ್ಸೋ ಕಾಯ್ದೆ ಬಗ್ಗೆ ರೀ ಪ್ರಶ್ನೆಗಳು ಕೇಳಿದ್ದಾರೆ ಆಲ್ರೆಡಿ ರೀ. ಅಂದ್ರೆ ಟಿಇಟಿಗೆ ಇದು ಕೇಳಿದಕ್ಕಿಂತ ರೀ ಇತ್ತೀಚೆಗೆ ಏನು ಪರೀಕ್ಷೆ ನಡೆದಿತ್ತು ಅದ್ರ ಮೇಲೆ ಅಲ್ಲಿ ಕೇಳಿದ್ದವ. ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಮುಂದೆ ಟಿಇಟಿಗೂ ಕೂಡ ಅಲ್ಲಿ ಕೇಳ್ಬೋದು. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಇನ್ನು ನೆಕ್ಸ್ಟ್ ಅರ್ಥಶಾಸ್ತ್ರದೊಳಗಡೆ ರೀ, ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅದಾದ ನಂತರ ಇದನ್ನು ಕೂಡ ರೀ ಇಲ್ಲಿ ಏನದ ಅಂತಂದ್ರೆ ಅರ್ಥಶಾಸ್ತ್ರದ ಅರ್ಥ ಮಹತ್ವ ಜೊತೆಗೆ ರೀ ಅಲ್ಲಿ ಕೆಲವೊಂದು ವ್ಯಾಖ್ಯೆಗಳನ್ನು ಕೂಡ ಬಂದಿದ್ದವ. ಹಾಗೆ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಇಲ್ಲಿ ಅದರೊಳಗಡೆನೆ ರೀ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನ. ಇಲ್ಲಿ ರಾಷ್ಟ್ರೀಯ ವರಮಾನದ ಬಗ್ಗೆನೂ ಕೂಡ ರೀ ಎಲ್ಲ ಇತ್ತೀಚೆಗೆ ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡಿರ್ತಕ್ಕಂಥ ಕೆಲವೊಂದು ಅಂಶಗಳದವ. ಹಾಗಾಗಿ ಅದನ್ನೂ ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ಆರ್ಥಿಕ ರಚನೆ, ಇಲ್ಲಿ ರಚನಾತ್ಮಕ ಬದಲಾವಣೆ ಆಗಿರ್ಬೋದು, ಆದಾಯದ ಮೂಲಗಳಾಗಿರ್ಬೋದು, ಉದ್ಯೋಗದ ಮೂಲಗಳಾಗಿರ್ಬೋದು, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರ. ಅದಾದ ನಂತರ ಹಣ ಮತ್ತು ಸಾಲ, ಹಣದ ವಿಕಾಸ, ಹಣದ ಕಾರ್ಯಗಳು, ಸಾಲದ ವಿಧಗಳು, ಬ್ಯಾಂಕ್ಗಳ ಮಹತ್ವ ಮತ್ತು ವಿಧಗಳು, ಭಾರತೀಯ ರಿಸರ್ವ್ ಬ್ಯಾಂಕ್, ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಶ್ರಮ ಮತ್ತು ಉದ್ಯೋಗ, ಅದ ನಂತರ ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ದ್ವಿತೀಯ ವಲಯ, ಪ್ರಾಥಮಿಕ ವಲಯ, ತೃತೀಯ ವಲಯ, ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆ, ಇದನ್ನು ಕೂಡ ಪಾಠ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಇದನ್ನು ಕೂಡ ಪಾಠ ಇಂಪಾರ್ಟೆಂಟ್ ರೀ. ಇದನ್ನ ಸ್ವಲ್ಪ ಕರೆಕ್ಟಾಗಿ ಓದ್ರಿ. ಇಲ್ಲಿರ್ತಕ್ಕಂಥದ್ದು ಇದ್ರ ಮೇಲ್ಗಡೆ ಆಲ್ರೆಡಿ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದು. ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಯೋಜನಾ ಆಯೋಗ ಆಗಿರ್ಬೋದು, ಹಸಿರು ಕ್ರಾಂತಿ ಆಗಿರ್ಬೋದು, ಭಾರತದಲ್ಲಿ ಯೋಜನೆ ಅದಕ್ಕೆ ಸಂಬಂಧಪಟ್ಟಂಗ್ರಿ ಈ ಪಾಠ ಸ್ವಲ್ಪ ಇಂಪಾರ್ಟೆಂಟ್, ಅದನ್ನ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ಗ್ರಾಮೀಣ ಅಭಿವೃದ್ಧಿ, ನಾನು ಹೇಳಿದಲ್ರಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗ ಅದನ್ನು ಕೂಡ ರೀ ಅಲ್ಲಿ ಜಾಸ್ತಿ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ಓದ್ಕೊಳ್ರಿ. ಹಾಗಾಗಿ ಈ ಪಾಠದೊಳಗಡೆ ರೀ ಟೋಟಲಿನೇ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಜಾಸ್ತಿ ಇದ್ರಲ್ಲೂ ಕೂಡ ಅದರಿ, ಅದನ್ನು ಕೂಡ ಓದ್ಕೊಳ್ರಿ. ಇಲ್ಲಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ವೈಯಕ್ತಿಕ ಮತ್ತು ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ವೆಚ್ಚಗಳು, ಆಮೇಲೆ ಆಯವ್ಯಯ ಮತ್ತೆ ಕೊರತೆ ಹಣಕಾಸು, ಇದನ್ನ ಸ್ವಲ್ಪ ಕರೆಕ್ಟಾಗಿ ಓದ್ರಿ. ಕೊರತೆ ಹಣಕಾಸು ಬಗ್ಗೆ ರೀ ಅಲ್ಲಿ ಏನಾದ್ರು ಕೊಟ್ಟಂದ್ರೆ ಭಾಳ ಕನ್ಫ್ಯೂಸ್ ಮಾಡ್ತಾ ಇರ್ತದೆ. ಇಲ್ಲಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗ ಏನೇನೆಲ್ಲ ಚೇಂಜಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ, ಆಮೇಲೆ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು, ಇಲ್ಲೇನು ಜಾಸ್ತಿ ಬದಲಾವಣೆ ಇಲ್ಲ. ಇಲ್ಲಿ ನೆಕ್ಸ್ಟ್ ಒನ್ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳಲ್ಲಿ ಅಲ್ಲಿ ಸಹಕಾರಿ ಸಂಘಗಳ ಮೇಲ್ಗಡೆ ರೀ, ಆಮೇಲೆ ಬಹುರಾಷ್ಟ್ರೀಯ ಸಂಸ್ಥೆಗಳು ನೋಡ್ರಿ. ಇಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಅಲ್ಲಿ ಬಂದ್ವಿ ಅಂತಂದ್ರೆ ಕೆಲವೊಂದ್ರಿ ಇಲ್ಲಿ ಬದಲಾವಣೆ ಆಗ್ಬಿಟ್ಟು ಬಂದಿದ್ದದು, ಹೊಸ ಅಂಶಗಳು ಸೇರ್ಪಡೆ ಮಾಡಿದ್ದ ಇದ್ರೊಳಗಡೆ ರೀ. ಹಾಗಾಗಿ ಇವನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ವ್ಯವಹಾರ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ ನೋಡ್ರಿ, ಮಾರುಕಟ್ಟೆ ವಿಧಗಳು, ಇಲ್ಲೂ ಕೂಡ ಕೆಲವೊಂದು ಅಂಶಗಳು ಸೇರ್ಪಡೆ ಮಾಡಿದ್ದು, ಅದನ್ನು ಕೂಡ ಕರೆಕ್ಟಾಗಿ ಓದ್ಕೊಳ್ರಿ. ಅದಾದ ನಂತರ ಬ್ಯಾಂಕ್ ವ್ಯವಹಾರಗಳು ನೋಡ್ರಿ, ಬ್ಯಾಂಕ್ಗಳ ವಿಲೀನೀಕರಣದ ಬಗ್ಗೆ ರೀ ಇತ್ತೀಚೆಗಿಂದ ಕೆಲವೊಂದು ಹೊಸ ಅಂಶಗಳ ಅದನ್ನು ಕೂಡ ಅದಾವ್ರಿ. ಬ್ಯಾಂಕ್ಗಳ ವಿಲೀನೀಕರಣದ ಬಗ್ಗೆ ಮೊದಲು ಇದ್ರಲ್ಲಿ ಜಾಸ್ತಿ ರೀ, ಬಟ್ ಇವಾಗ ಏನದ ಕೊಟ್ಟಿದ್ದಾರೆ ರೀ, ಅದನ್ನ ಕರೆಕ್ಟಾಗಿ ಓದ್ಕೊಳ್ರಿ. ಇಲ್ಲಿ ಉದ್ಯಮಶೀಲತೆ ಅದು ಇಟ್ ಇಸ್ ಸೇಮ್ ಇದ್ದಾರೆ. ಅದಾದ ನಂತರ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ, ಇಲ್ಲಿ ನೋಡಿ ಇದನ್ನು ಕೂಡ ರೀ ಗ್ರಾಹಕರ ಇದ್ರ ಮೇಲ್ಗಡೆ ಕೂಡ ಬಹಳ ಸರ್ತಿ ಪ್ರಶ್ನೆಗಳು ಬಂದಿದೆ ನೋಡ್ರಿ. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ರಿ. ಇದು ಏನದ ಅಂತಂದ್ರೆ TET 2025 TET ಸಿಲೆಬಸ್ ಯಾರ್ಯಾರೆಲ್ಲ 2024 ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರ ಅಲ್ಲಿ ಹೊಸದಾಗಿ ಏನಾದ್ರೂ ಸೇರ್ಪಡೆ ಮಾಡಿದಿತ್ತು ಅಂತಂದ್ರೆ ನಿಮಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಓದಿರಲ್ಲ. ಹಾಗಾಗಿ ಅದನ್ನೇ ಮತ್ತೆ ಅಲ್ಲಿ ಏನಾದ್ರೂ ಪರೀಕ್ಷೆಯಲ್ಲಿ ಬಂತು ಅಂತಂದ್ರೆ ಮಿಸ್ ಆಗ್ಬಾರ್ದು ಅಂತ ಹೇಳ್ಕೇಸಂದ್ರೆ ಈ ರೀತಿ ನಾನು ನಿಮಗೆ ಹೇಳಲಿಕ್ಕಿದ್ದು. ಯಾವದ್ದೆಲ್ಲ ಹೊಸದಾಗಿ ಮತ್ತೆ ಸೇರ್ಪಡೆ ಮಾಡಿದ್ರೆ ಅದನ್ನೇ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ರಿಪೀಟ್ ಮಾಡಿ ಓದ್ರಿ. ಅದ್ರ ಮೇಲ್ಗಡೆನೇ ರೀ ಜಾಸ್ತಿಯಿಂದ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಇನ್ನೊಂದು ಹಳೆ ಪುಸ್ತಕಗಳೆಲ್ಲಾನು ಕೂಡ ಓದಿದ್ರಂದ್ರ 2023 ಅಥವಾ 2022 ಅದಕ್ಕೆ ಪುಸ್ತಕಗಳು ಓದಿದ್ರಂತಂದ್ರ ಬಟ್ 2024 ಪುಸ್ತಕಗಳು ತಗೊಂಡ್ಬಿಟ್ಟು ವಿದ್ಯಾರ್ಥಿಗಳ ಹತ್ರ ಸ್ಟೂಡೆಂಟ್ಸ್ಗಳ ಹತ್ರ ಇಸ್ಕೊಂಡ್ಬಿಟ್ಟು ಅಂದ್ರೆ 2024 ಅದಾದ ನಂತರ 23 22 ಇಷ್ಟು ಬುಕ್ಸ್ಗಳು ಇಟ್ಕೊಂಡ್ಬಿಟ್ಟು ಒಂದು ಸರ್ತಿ ಇಷ್ಟನ್ನು ಕೂಡ ಕಂಪೇರ್ ಮಾಡಿ ನೋಡ್ರಿ, ಏನೇನೆಲ್ಲ ಡಿಫ್ರೆನ್ಸ್ ಯಾವ್ದು ಹೊಸದಾಗಿ ಸೇರ್ಪಡೆ ಮಾಡಿದ್ದ ಆಲ್ರೆಡಿ ಹೇಳಿದ್ದೀನಿ. ಈಗ ಅವಾಗ್ರಿ ನಿಮಗಲ್ಲಿ ಗೊತ್ತೇ ಆಗ್ತದೆ ಯಾವ್ದು ನಾವು ಜಾಸ್ತಿ ಓದಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವುಗಳನ್ನೇ ಸ್ವಲ್ಪ ಜಾಸ್ತಿ ಓದ್ರಿ. ಅವಾಗ ಕಂಪೇರ್ ಮಾಡೋದ್ರಲ್ಲಿ ನಿಮಗೆ ಗೊತ್ತದ ಏನೇನೆಲ್ಲ ಹೊಸ ವಿಷಯ ಸೇರ್ಪಡೆ ಆಗಿದ್ದ ಅಂತ ಹೇಳ್ಬಿಟ್ಟು ಅವಾಗ ಎಕ್ಸಾಮ್ನಲ್ಲೂ ಕೂಡ ನಿಮಗೆ ಈಸಿ ಆಗ್ತದ್ರಿ. ಅದಕ್ಕಿಂತ ಆ ರೀತಿ ಮಾಡಿ ನೋಡ್ರಿ. 2024 2023 22 ಕೂಡ ಆಲ್ರೆಡಿ ಯಾರ ಹತ್ರ ಇತ್ತು ಅಂತಂದ್ರೆ ಓಕೆ ರೀ, ಇರ್ಲಾರ್ದವ್ರು ಕೇಳ್ರಿ ತಗೊಳ್ರಿ. ಒಟ್ಟು ಹೇಗಾದ್ರೂ ಮಾಡಿ ನೋಡ್ಕಿಸಂದ್ರೆ ಕಂಪೇರ್ ಮಾಡೋದ್ರಲ್ಲಿಂದ ನಿಮಗೆ ಮತ್ತಿಷ್ಟೇಂದ ಓದೋದಕ್ಕಿಂತ ಜಾಸ್ತಿ ಕಂಪೇರ್ ಮಾಡಿಬಿಟ್ಟು ನೀವು ವಿಚಾರ ಮಾಡ್ತಿರ್ತೀರ, ಓಹ್ ಇದು ಕೊಟ್ಟರೆ ಇದು ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಓದಿ ಆಮೇಲೆ ರಿವಿಷನ್ ಮಾಡಿಬಿಟ್ಟು ಇದೇನದ ಅಂತಂದ್ರೆ ಸ್ವಲ್ಪ ಕಂಪೇರ್ ಮಾಡಿದ್ರಂದ್ರೆ ಜಾಸ್ತಿ ನೆನಪಿರ್ತಕ್ಕಂಥದ್ದು. ಇದು ಕೊಟ್ಟಿಲ್ಲ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಅದಕ್ಕೆ ನಾವು ಫಿಕ್ಸ್ ಮಾಡ್ಕೊಂಡು ಇರ್ತೀವಿ ಮೈಂಡ್ ಒಳಗಡೆ. ಅದ್ರ ಸಲುವಾಗಿ ಇದನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಕೂಡ ಅದನ್ನು ಕೂಡ ಕಂಪ್ಲೀಟ್ ಮಾಡ್ರಿ. ಇನ್ನು ಜೂನ್ ಅಥವಾ ಜುಲೈನಲ್ರಿ ಮತ್ತೂ ಕೂಡ TET ಅಲ್ಲಿ ಕರೆದ್ರಂತಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ
ಇಲ್ಲ ಲಾಸ್ಟ್ ಆಗಸ್ಟ್ನಲ್ಲಾದರೂ ಕೂಡ ರೀ ಮತ್ತೆ ಪರೀಕ್ಷೆ ನಾವು ಬರದೇ ಬರೀತೀವಿ. ಅದ್ರ ಸಲುವಾಗಿ ರೀ ಜನವರಿದಲ್ಲಿ ಕರಿತಾನ ಫೆಬ್ರವರಿದಲ್ಲಿ ಆ ರೀತಿ ಏನೂ ಇದಿಲ್ಲ, ಕರೆದಿಲ್ಲ. ಬಟ್ ರೀ ಜೂನ್ ಅಥವಾ ಜುಲೈನಲ್ಲಿ ಕರಿಬೋದು. ಮೇ ಹಿಡ್ಕೊಂಡು ಆ ಕಡೆನೇ ಕೂಡ ಕರಿತಾನೆ ರೀ, ಜೂನ್ ಅಥವಾ ಜುಲೈನಲ್ಲಿ. ಅದಕ್ಕೆ ರೀ ಈ ಸಿಲೆಬಸ್ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಇಷ್ಟು ಕೂಡ ಕಂಪ್ಲೀಟ್ ಮಾಡಿರಿ. ಅವಾಗ ಅಲ್ಲೇ ಮತ್ತು ಇದು ಒಂದೇ ಓದ್ಕೊಂಡು ಆ ರೀತಿ ಇದು ಮಾಡ್ಕೊಂಡಿದ್ದೀರಿ. ಮತ್ತು ಕನ್ನಡ ಆಗಿರ್ಬೋದು ಇದೇ ಸೇಮ್, ಅಲ್ಲಿ ಏನಿತ್ತು ಕನ್ನಡ ರೀ. ಅದಾದ ನಂತರ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಕೆಲವೊಂದು ವಿಡಿಯೋಗಳನ್ನೂ ಕೂಡ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿರಿ. ಅದಾದ ನಂತರ ಪ್ರಶ್ನೆ ಪತ್ರಿಕೆಗಳಿಗೆ ಬಂದ್ರಿ ಅಂತಂದ್ರೆ ಆಲ್ರೆಡಿ ರೀ ನಾನು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಟೋಟಲಿ ಭಾಳಷ್ಟು ವಿಡಿಯೋಗಳನ್ನು ಕ್ಲಾಸ್ಗಳನ್ನು ಮಾಡಿ ಹಾಕಿದ್ದದ, ಅದನ್ನು ಕೂಡ ನೋಡಿರಿ. ಅದಾದ ನಂತರ ಕೆಲವೊಂದು ಟ್ರಿಕ್ಗಳ ಮೂಲಕನೂ ಕೂಡ ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಯಾರ್ಯಾರಿಗೆಲ್ಲ ಕನ್ಫ್ಯೂಸ್ ಆಗ್ತಿರ್ತದ ಅಂತಂದ್ರೆ ಆ ವಿಡಿಯೋಗಳು ನೋಡಿದ್ರೆ ಸಾಕು, ಅವು ಕನ್ಫ್ಯೂಸ್ ಆಗಂಗಿಲ್ಲ. ಬಟ್ ಇನ್ನೂ ಕೂಡ ಹಲವಾರು ಟ್ರಿಕ್ಗಳದಾವ, ಅದನ್ನು ಕೂಡ ಕ್ಲಾಸಸ್ ಮಾಡಿ ಕೂಡ ಆಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಕೂಡ ಯಾರೆಲ್ಲ ಕ್ಲಾಸಸ್ ನೋಡಿರಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾರೆ. ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.